ಹಾಯ್ ಫ್ರೆಂಡ್ಸ್, ನಾನು ರವಿ ಅಂತ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಇಲ್ಲಿಂದ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂಥ ವಿವರಣೆಗಳನ್ನು ಇವತ್ತು ನಾನು ನೀಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಒಂದು ಮುಖ್ಯವಾದ ಕಾನ್ಸೆಪ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಇವತ್ತು ಮಾತನಾಡ್ತೀನಿ. ನಿಮ್ಮ ಎಕ್ಸಾಮಿನ ದೃಷ್ಟಿಯಿಂದ ಉಪಯುಕ್ತಕರವಾದಂಥ ಕೆಲವೊಂದು ಮಾಹಿತಿಗಳನ್ನು ನಾನು ಇವತ್ತು ಕೊಡಬೇಕು ಅಂತ ಇಷ್ಟಪಡ್ತೀನಿ. ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಭಾರತ ಸಂವಿಧಾನದ ಒಂದು ಭಾಗ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋದು, ಈ ಪೂರ್ವ ಪೀಠಿಕೆ ಭಾರತ ಸಂವಿಧಾನದ ಒಂದು ಭಾಗವಾಗಿರುತ್ತೆ. ಈ ಭಾರತ ಸಂವಿಧಾನದ ಭಾಗವಾಗಿರ್ತಕ್ಕಂಥ ಪೂರ್ವ ಪೀಠಿಕೆ ನಮಗೆ ಏನನ್ನು ತಿಳಿಸಿಕೊಡುತ್ತದೆ ಅಂತ ಅಂದರೆ, ರಾಜ್ಯದ ಸ್ವರೂಪವನ್ನು ತಿಳಿಸಿಕೊಡುತ್ತೆ ಹಾಗೂ ಸಂವಿಧಾನ ಹೊಂದಿರತಕ್ಕಂಥ ಉದ್ದೇಶಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಹೀಗಾಗಿ ರಾಜ್ಯದ ಸ್ವರೂಪ ಹಾಗೂ ಸಂವಿಧಾನದ ಉದ್ದೇಶಗಳನ್ನು ತಿಳಿಸಿಕೊಡುವಂಥ ಒಂದು ಆರಂಭಿಕ ಹೇಳಿಕೆಗೆ ನಾವು ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತೇಳಿ ಕರೀತೀವಿ. ಹಾಗಾದರೆ ರಾಜ್ಯದ ಸ್ವರೂಪ ಅಂತ ಅಂದರೆ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅಂದರೆ, ರಾಜ್ಯದ ಸ್ವರೂಪ ಅನ್ನೋದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಎಂಬ ಅಂಶಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಸಂವಿಧಾನದ ಉದ್ದೇಶಗಳು ಯಾವುದು ಅಂತ ಅಂದರೆ, 4 ಉದ್ದೇಶಗಳನ್ನು ನಾವಿಲ್ಲಿ ಮಾತನಾಡ್ತಾ ಬರ್ತೀವಿ. 1 ಸ್ವಾತಂತ್ರ್ಯ, 2 ಸಮಾನತೆ, 3 ಭ್ರಾತೃತ್ವ, 4 ನ್ಯಾಯ. ಅಂದರೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 4 ಅಂಶಗಳನ್ನು ನಾವು ಸಂವಿಧಾನದ ಉದ್ದೇಶಗಳು ಅಂತೇಳಿ ಕರಿತೀವಿ. ನಂತರ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಪೂರ್ವ ಪೀಠಿಕೆಯನ್ನು ಎಲ್ಲಿಂದ ಎರವಲು ಪಡೆದುಕೊಳ್ಳಲಾಗಿದೆ, ನಾವು ಪಡ್ಕೊಂಡಿದ್ದು ಎಲ್ಲಿಂದ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಮೇರಿಕಾ ಸಂವಿಧಾನದಿಂದ. ಅಮೇರಿಕಾ ಸಂವಿಧಾನದಲ್ಲಿ ಪೂರ್ವ ಪೀಠಿಕೆ ಇದೆ. ಆ ಪೂರ್ವ ಪೀಠಿಕೆ ಏನು ಹೇಳುತ್ತೆ ಅಂತ ಅಂದರೆ, ಅಮೇರಿಕಾ ಸಂಯುಕ್ತ ಸಂಸ್ಥಾನದ ಪ್ರಜೆಗಳಾದ ನಾವು ಅಂತ ಹೇಳುತ್ತೆ. ಅದನ್ನು ನಾವು ಎರವಲು ಪಡ್ಕೊಂಡು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದೀವಿ. ಹಾಗಾದರೆ ಈ ಪೂರ್ವ ಪೀಠಿಕೆ ಇಂಗ್ಲೀಷ್ನಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತೀವಲ್ಲ, ಇದರ ಮೂಲ ಪದ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಿದ್ರೆ, ಇದರ ಮೂಲ ಪದ ಲ್ಯಾಟಿನ್ ಭಾಷೆಯ ಪ್ರಿಯಾಂಪ್ಯುಲಸ್ ಅಂತೇಳಿ, ಲ್ಯಾಟಿನ್ ಭಾಷೆಯ ಪ್ರಿಯಾಂಪ್ಯುಲಸ್ ಅಂತಕ್ಕಂಥದ್ದು ಈ ಪ್ರಿಯಾಂಬಲ್ ಪದದ ಮೂಲ ಪದವಾಗಿದೆ. ಇದರ ಅರ್ಥ ಏನು, ಪ್ರಿಯಾಂಪ್ಯುಲಸ್ನ ಅರ್ಥ ಏನು ಅಂತ ಅಂದರೆ ಪೀಠಿಕೆ ಅಂತಕ್ಕಂಥದ್ದನ್ನು ನೀಡುತ್ತೆ. ಹಾಗಾದರೆ ಈ ಪೂರ್ವ ಪೀಠಿಕೆಯನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಮಂಡನೆ ಮಾಡಿದವರು ಯಾರು ಅಂತ ಪ್ರಶ್ನೆಯನ್ನು ಹಾಕ್ತಾರೆ. ಪೂರ್ವ ಪೀಠಿಕೆಯನ್ನು ನಮ್ಮ ಸಂವಿಧಾನದಲ್ಲಿ ಮಂಡನೆ ಮಾಡಿದವರು ಜವಾಹರಲಾಲ್ ನೆಹರೂರವರು. ಯಾವಾಗ ಮಂಡನೆ ಮಾಡ್ತಾರೆ? ಡಿಸೆಂಬರ್ 13, 1946ರಲ್ಲಿ ಪೂರ್ವ ಪೀಠಿಕೆಯನ್ನು ಮಂಡನೆ ಮಾಡ್ತಾರೆ. ಯಾವ ರೂಪದಲ್ಲಿ ಅದನ್ನು ಮಂಡನೆ ಮಾಡ್ತಾರೆ ಪೂರ್ವ ಪೀಠಿಕೆಯನ್ನು ಅಂತ ಅಂದರೆ, ಧ್ಯೇಯಗಳ ನಿರ್ಣಯ ಅಥವಾ ಗುರಿಗಳ ನಿರ್ಣಯ ಅಥವಾ ಉದ್ದೇಶಗಳ ಠರಾವು, ಅಂದರೆ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ನ ರೂಪದಲ್ಲಿ ಇದನ್ನು ಜವಾಹರಲಾಲ್ ನೆಹರೂರವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಮಂಡನೆ ಮಾಡ್ತಾರೆ. ನೆಹರೂರವರು ಮಂಡನೆ ಮಾಡಿದಂಥ ಈ ಧ್ಯೇಯಗಳ ನಿರ್ಣಯಕ್ಕೆ ಅಕ್ಟೋಬರ್ 17, 1949ರಂದು ಸಂಪೂರ್ಣ ಅಂಗೀಕಾರ ದೊರೆತು ಅದು ಪ್ರಸ್ತಾವನೆಯಾಗಿ ಭಾರತ ಸಂವಿಧಾನದಲ್ಲಿ ಸೇರ್ಪಡೆಯಾಗುತ್ತೆ. ಹಾಗಾದರೆ ಈ ಪೂರ್ವ ಪೀಠಿಕೆ ನಮಗೆ ಏನನ್ನು ತಿಳಿಸಿಕೊಡುತ್ತೆ ಅಂತ ಅಂದರೆ, ಭಾರತ ಸಂವಿಧಾನ ರಚನಾಕಾರರ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನು ನಮಗೆ ಇದು ತಿಳಿಸಿಕೊಡುತ್ತೆ. ನಮ್ಮ ಸಂವಿಧಾನವನ್ನು ನಿರ್ಮಾಣ ಮಾಡಿದಂಥ ನಿರ್ಮಾತೃಗಳ ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನು ಈ ಪೂರ್ವ ಪೀಠಿಕೆ ನಮಗೆ ತಿಳಿಸಿಕೊಡುತ್ತೆ. ಹಾಗಾದರೆ ಪೂರ್ವ ಪೀಠಿಕೆ ಏನನ್ನು ಪ್ರತಿಫಲಿಸುತ್ತೆ, ವಾಟ್ ಇಟ್ ರಿಫ್ಲೆಕ್ಟ್ಸ್ ಅಂತಕ್ಕಂಥ ಒಂದು ಕ್ವೆಶ್ಚನನ್ನು ಹಾಕೊಂಡ್ರೆ, ಸಂವಿಧಾನದ ತಾಂತ್ರಿಕ ತಳಹದಿಯನ್ನು ಪ್ರತಿಫಲಿಸುತ್ತೆ. ತಳಹದಿಯನ್ನು ಪ್ರತಿಫಲಿಸಲ್ಲ, ತಾಂತ್ರಿಕ ತಳಹದಿಯನ್ನು, ಟೆಕ್ನಿಕಲ್ ಬೇಸಿಸ್ ಅಂತ ಕರಿತೀವಿ, ತಾಂತ್ರಿಕ ತಳಹದಿಯನ್ನು ಪ್ರತಿಫಲಿಸುತ್ತೆ. ಈ ಪೂರ್ವ ಪೀಠಿಕೆಯಿಂದ ನಾವು ಏನನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಅಂತ ಅಂದರೆ, ನಮ್ಮ ಸಂವಿಧಾನ ನಿರ್ಮಾತೃಗಳ ಮನಸ್ಸಿನ ಕಪಾಟಿನ ಬೀಗವನ್ನು ತೆಗೆಯುವ ಕೀಲಿಕೈ ಅಂತೇಳಿ ಇದನ್ನು ಪರಿಗಣನೆ ಮಾಡ್ಬೋದು. ಅಂದರೆ ನಮ್ಮ ಸಂವಿಧಾನವನ್ನು ನಿರ್ಮಾಣ ಮಾಡಿದಂಥ ನಿರ್ಮಾತೃಗಳ ಮನಸ್ಸೆಂಬ ಕಪಾಟಿನ ಬೀಗವನ್ನು ತೆಗೆಯುವ ಈ ಕೀಲಿಕೈ ಯಾವುದು ಅಂದರೆ
ಅದೇ ಪೂರ್ವ ಪೀಠಿಕೆಯಾಗಿರುವುದನ್ನು ನಾವಿಲ್ಲಿ ಗುರುತಿಸಬಹುದಾಗಿದೆ. ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪೂರ್ವ ಪೀಠಿಕೆಯನ್ನು ಕೆಲವೊಂದು ಲೇಖಕರು ತಮ್ಮದೇ ಆದ ರೀತಿಯಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ನಿಮ್ಮ ಎಕ್ಸಾಮಿನ ದೃಷ್ಟಿಯಿಂದ ಕೇಳಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಿ. ಪ್ರೊಫೆಸರ್ MV ಪೈಲಿ ಅವರು ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಂವಿಧಾನದ ಒಡವೆ ಅಂತ ಹೇಳಿ ಕರೀತಾರೆ. KM ಮುನ್ಷಿ ಅವರು ರಾಜಕೀಯ ಜಾತಕವಿದ್ದಂತೆ ಅಂತೇಳಿ ಕರೀತಾರೆ. ನ್ಯಾಯಮೂರ್ತಿ ಇದಾಯತ್ ಉಲ್ಲಾರ್ ಅವರು ಸಂವಿಧಾನದ ಆತ್ಮವಿದ್ದಂತೆ ಪೂರ್ವ ಪೀಠಿಕೆ ಅಂತೇಳಿ ಕರೀತಾರೆ. NA ಪಾಲ್ಕಿವಾಲಾ ಅಂತಕ್ಕಂಥವರು ಭಾರತ ಸಂವಿಧಾನದ ಗುರುತಿನ ಚೀಟಿಯೇ ಈ ಪೂರ್ವ ಪೀಠಿಕೆ ಎಂದು ಕರೆದಿದ್ದಾರೆ. ಹಾಗಾದರೆ ಪೂರ್ವ ಪೀಠಿಕೆ ನ್ಯಾಯರಕ್ಷಿತನ ಅಂತ ಪ್ರಶ್ನೆ ಬರುತ್ತೆ. ಭಾರತ ಸಂವಿಧಾನದಲ್ಲಿ ಪೂರ್ವ ಪೀಠಿಕೆ ನ್ಯಾಯರಕ್ಷಿತವಾಗಿದೆಯಾ ಅಂದರೆ ಇದು ನ್ಯಾಯರಕ್ಷಿತವಲ್ಲ. ಅಂದರೆ ಇದನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬರೋದಿಲ್ಲ. ಹೀಗಾಗಿ ಇದು ನ್ಯಾಯರಕ್ಷಿತವಲ್ಲ. ಪೂರ್ವ ಪೀಠಿಕೆ ಸಂವಿಧಾನದ ಭಾಗನ ಅಂತ ಒಂದು ಪ್ರಶ್ನೆ ಬರುತ್ತೆ. ಪೂರ್ವ ಪೀಠಿಕೆ ಸಂವಿಧಾನದ ಭಾಗನ ಅಂದಾಗ ಸುಪ್ರೀಂ ಕೋರ್ಟಿನ 3 ತೀರ್ಪುಗಳನ್ನು ನಾವಿಲ್ಲಿ ಉಲ್ಲೇಖಿಸಬೇಕಾಗುತ್ತೆ. ಯಾವುದಪ್ಪ 3 ತೀರ್ಪುಗಳು ಅಂದರೆ 1960ರಲ್ಲಿ ಬೇರುಬಾರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪೂರ್ವ ಪೀಠಿಕೆ ಸಂವಿಧಾನದ ಭಾಗವಲ್ಲ ಅಂತ ಒಪಿನಿಯನನ್ನು ಕೊಡುತ್ತೆ. ಆನಂತರ 1973ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪನ್ನು ಬದಲಾಯಿಸಿಕೊಳ್ಳುತ್ತೆ. ಅದು ಹೇಳುತ್ತೆ ಪೂರ್ವ ಪೀಠಿಕೆ ಭಾರತ ಸಂವಿಧಾನದ ಭಾಗವಾಗಿದೆ ಅಂತ ಹೇಳುತ್ತೆ. ಆನಂತರ 1995ರ LIC ಆಫ್ ಇಂಡಿಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಪೂರ್ವ ಪೀಠಿಕೆಯು ಭಾರತ ಸಂವಿಧಾನದ ಅವಿಚ್ಛಿನ್ನ ಭಾಗ, ಇಂಟೆಗ್ರಲ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಅಂಶವನ್ನು ವ್ಯಕ್ತಪಡಿಸುತ್ತೆ. ಹಾಗಾದರೆ ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಈ ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡ್ಬೋದಾ, ತಿದ್ದುಪಡಿ ಸಾಧ್ಯನಾ ಅಂತಂದರೆ ತಿದ್ದುಪಡಿ ಮಾಡ್ಬೋದು. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅಂದರೆ 1973ರ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪೂರ್ವ ಪೀಠಿಕೆಯನ್ನು ತಿದ್ದುಪಡಿ ಮಾಡುವ ಅಧಿಕಾರ ಭಾರತದ ಸಂಸತ್ತಿಗೆ ಇರುತ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಹೇಳಿದಂಥ ಆ ಅಭಿಪ್ರಾಯವನ್ನು ಆಧಾರವಾಗಿಟ್ಕೊಂಡು ಸಂಸತ್ತು ಇಲ್ಲಿಯವರೆಗೂ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಿದೆ, ಎಷ್ಟು ಬಾರಿ ಇಲ್ಲಿಯವರೆಗೂ ತಿದ್ದುಪಡಿ ಮಾಡಲಾಗಿದೆ ಅಂದರೆ ಕೇವಲ 1 ಬಾರಿ ಮಾತ್ರ. 1976ರಲ್ಲಿ 42ನೇ ತಿದ್ದುಪಡಿಯನ್ನು ಮಾಡಲಾಗುತ್ತೆ. 42ನೇ ತಿದ್ದುಪಡಿಯನ್ನು ಮಾಡಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಗೆ 3 ಪದಗಳನ್ನು ಸೇರಿಸಲಾಗುತ್ತೆ. ಅವುಗಳು 1 ಸಮಾಜವಾದಿ, 2 ಜಾತ್ಯತೀತ, 3ನೇದು ಏಕತೆ ಅಂತಕ್ಕಂಥ ಪದಗಳನ್ನು ಸೇರಿಸಲಾಗುತ್ತೆ. ನೆನ್ಪಿಟ್ಕೊಳ್ರಿ, ಪೂರ್ವ ಪೀಠಿಕೆಗೆ ಸೇರಿಸಲ್ಪಟ್ಟ 3 ಪದಗಳು ಅಂದರೆ ಸಮಾಜವಾದಿ, ಜಾತ್ಯತೀತ, ಏಕತೆ ಅಥವಾ ಸಮಗ್ರತೆ ಅಂತಕ್ಕಂಥ 3 ಪದಗಳನ್ನು ಸೇರ್ಪಡೆಗೊಳಿಸಲಾಗಿರುವುದನ್ನು ಗುರುತಿಸಬಹುದು. ಹಾಗಾದರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಹೇಗೆ ಆರಂಭವಾಗುತ್ತದೆ, ಹೌ ಇಟ್ ಬಿಗಿನ್ಸ್ ಅಂತಕ್ಕಂಥ ಒಂದು ಕ್ವೆಶ್ಚನ್ಗೆ ಉತ್ತರ ಕೊಡೋಣ. ಪೂರ್ವ ಪೀಠಿಕೆ, ಭಾರತ ಸಂವಿಧಾನದಲ್ಲಿರ್ತಕ್ಕಂಥ ಪೂರ್ವ ಪೀಠಿಕೆ ಹೇಗೆ ಆರಂಭವಾಗುತ್ತದೆ ಅಂತ ಅಂದರೆ ಭಾರತದ ಪ್ರಜೆಗಳಾದ ನಾವು ಅಂತ ಆರಂಭವಾಗುತ್ತೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಇದು ಕಮೆಂಟ್ಸ್ ಆಗುತ್ತೆ. ಇದರ ಅರ್ಥ ಏನು ಅಂತ ಅಂದರೆ ಎಲ್ಲ ಅಧಿಕಾರಗಳ ಮೂಲ ಆಕರ ಯಾರು ಅಂದರೆ ಪ್ರಜೆಗಳು ಅಂತ. ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಗಳ ಮೂಲವೇ ಪ್ರಜೆಗಳಾಗಿರ್ತಾರೆ. ಹೀಗಾಗಿ ಭಾರತದ ಪ್ರಜೆಗಳಾದ ನಾವು ಅಂತ ಹೇಳಿ ಭಾರತ ಸಂವಿಧಾನದ ಈ ಪೂರ್ವ ಪೀಠಿಕೆ ಆರಂಭವಾಗುವುದನ್ನು ಗುರುತಿಸಬಹುದಾಗಿದೆ. ಹಾಗಾದರೆ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಕೆಲವೊಂದು ಅಂಶಗಳನ್ನು ಒಳಗೊಂಡಿದೆ. ಹೈಲೈಟ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಕೀವರ್ಡ್ಸ್ಗಳನ್ನು ಇದು ಒಳಗೊಂಡಿದೆ. ಅದು ಒಳಗೊಂಡಿರ್ತಕ್ಕಂಥ ಪದಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೋಡೋಣ. ಸೊ ಅಲ್ಲಿರ್ತಕ್ಕಂಥ ಪದಗಳಲ್ಲಿ ಮೊದಲನೇದು ಸಾರ್ವಭೌಮ ಅಂತ ಒಂದು ಪದ ಇದೆ.
ಅಂದರೆ ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳುತ್ತೆ. ಇದರ ಅರ್ಥ ಏನು ಅಂತ ಅಂದರೆ ಭಾರತವು ಸರ್ವೋಚ್ಚವಾಗಿದೆ ಹಾಗೂ ಸ್ವತಂತ್ರವಾದುದಾಗಿದೆ ಅಂತ ಅರ್ಥವನ್ನು ಕೊಡುತ್ತೆ. ಭಾರತದ ಆಂತರಿಕ ವಿಷಯಗಳಲ್ಲಿ ಅಥವಾ ಬಾಹ್ಯ ವಿಷಯಗಳಲ್ಲಿ ಯಾವುದೇ ರಾಷ್ಟ್ರ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಅನ್ನೋದೇ ಸಾರ್ವಭೌಮ ಅಂತಕ್ಕಂಥ ಪದದ ಅರ್ಥ. ಹಾಗಾದರೆ ಭಾರತವು ಒಂದು ಸಮಾಜವಾದಿ ರಾಷ್ಟ್ರವಾಗಿದೆ ಅಂತ ಹೇಳುತ್ತೆ. ಇದರ ಅರ್ಥ ಏನು ಅಂತ ಅಂದರೆ ಭಾರತವು ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ. ಮಿಕ್ಸ್ಡ್ ಎಕಾನಮಿ ಅಂತ ಹೇಳ್ತೀವಿ. ಮಿಶ್ರ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇದೊಂದು ಸಮಾಜವಾದಿ ರಾಷ್ಟ್ರವಾಗಿದೆ. ಭಾರತವು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಅಂದರೆ ಪ್ರಜೆಗಳ ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಭಾರತ. ಯಾವ ರಾಷ್ಟ್ರ ಪ್ರಜೆಗಳ ಧಾರ್ಮಿಕ ವಿಷಯಗಳಲ್ಲಿ ತಟಸ್ಥವಾಗಿರುತ್ತೋ ಅದನ್ನು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಭಾರತವನ್ನು ಜಾತ್ಯತೀತ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಭಾರತವು ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಅಂದರೆ ಭಾರತದಲ್ಲಿ ನಿಯತಕಾಲಿಕ ಚುನಾವಣೆಗಳು ನಡೀತವೆ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಪ್ರೌಢ ಮತದಾನಕ್ಕೆ ಅಥವಾ ವಯಸ್ಕ ಮತದಾನಕ್ಕೆ ಅವಕಾಶವನ್ನು ಕೊಡಲಾಗಿದೆ. 18 ವರ್ಷ ವಯಸ್ಸಾದ ಪ್ರತಿಯೊಬ್ಬ ಭಾರತೀಯ ಪೌರನು ಈ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿರ್ತಾನೆ. ಇದಕ್ಕೆ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಕರೆಯಲಾಗುತ್ತದೆ. ಮುಖ್ಯವಾಗಿ ಹೇಳೋದಾದರೆ ಭಾರತ ಒಂದು ಗಣರಾಜ್ಯವಾಗಿದೆ. ಗಣರಾಜ್ಯ ಅಂತ ಅಂದರೆ ಏನು ಅಂತ ಅಂದರೆ ರಾಷ್ಟ್ರದ ಮುಖ್ಯಸ್ಥನಾದ ರಾಷ್ಟ್ರಪತಿಯು ಚುನಾಯಿತ ಪ್ರತಿನಿಧಿಯಾಗಿರ್ತಾನೆ. ಅಂದರೆ ಇವನು ಚುನಾವಣೆಯ ಮೂಲಕ ಆಯ್ಕೆಗೊಂಡಿರ್ತಾನೆ. ವಂಶ ಪಾರಂಪರ್ಯವಾಗಿ ಅಧಿಕಾರಕ್ಕೆ ಬರೋದಿಲ್ಲ. ಎಲ್ಲಿ ರಾಷ್ಟ್ರದ ಮುಖ್ಯಸ್ಥ ಚುನಾಯಿತ ಪ್ರತಿನಿಧಿಯಾಗಿರ್ತಾನೋ ಅದನ್ನು ನಾವು ಗಣರಾಜ್ಯ ಎಂದು ಕರೆಯಬಹುದಾಗಿದೆ. ಅದೇ ರೀತಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ನ್ಯಾಯ ಅಂತಕ್ಕಂಥ ಒಂದು ಅರ್ಥವನ್ನು ನೀಡುತ್ತೆ, ಪದವನ್ನು ಒಳಗೊಂಡಿದೆ. ಯಾವ ನ್ಯಾಯವನ್ನು ಒದಗಿಸಿಕೊಡ್ತೀನಿ ಅಂತ ಹೇಳುತ್ತೆ ನಮ್ಮ ಪೂರ್ವ ಪೀಠಿಕೆ ಅಂದರೆ 3 ನ್ಯಾಯಗಳನ್ನು ನಮಗೆ ಒದಗಿಸಿಕೊಡ್ತೀನಿ ಅಂತ ಭರವಸೆಯನ್ನು ಕೊಡುತ್ತೆ. 1 ಸಾಮಾಜಿಕ ನ್ಯಾಯ, 2 ಆರ್ಥಿಕ ನ್ಯಾಯ, 3 ರಾಜಕೀಯ ನ್ಯಾಯಗಳನ್ನು ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನಮಗೆ ನೀಡುತ್ತೆ. ಇದು ಸ್ವಾತಂತ್ರ್ಯವನ್ನು ಒದಗಿಸಿಕೊಡುವ ಭರವಸೆಯನ್ನು ನಮಗೆ ಒದಗಿಸಿಕೊಡುತ್ತೆ. ಪೂರ್ವ ಪೀಠಿಕೆ 5 ಸ್ವಾತಂತ್ರ್ಯಗಳನ್ನು ನಮಗೆ ನೀಡುವಂತಹ ಸ್ಪಷ್ಟ ಭರವಸೆಯನ್ನು ನೀಡುತ್ತೆ. ಯಾವುದು 5 ಸ್ವಾತಂತ್ರ್ಯಗಳು ಅಂದರೆ ಚಿಂತನಾ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಿಶ್ವಾಸದ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಉಪಾಸನಾ ಸ್ವಾತಂತ್ರ್ಯ ಅಂತಕ್ಕಂಥ 5 ಸ್ವಾತಂತ್ರ್ಯಗಳನ್ನು ಇದು ಒದಗಿಸಿಕೊಡುತ್ತದೆ. ಅದೇ ರೀತಿ ಭಾರತ ಸಂವಿಧಾನ ಸಮಾನತೆಯನ್ನು ಒದಗಿಸಿಕೊಡುವ ಭರವಸೆಯನ್ನು ಒದಗಿಸಿಕೊಡುತ್ತೆ. ಯಾವ ಸಮಾನತೆಗಳನ್ನು ಒದಗಿಸಿಕೊಡ್ತೀನಿ ಅಂತ ಇದು ನಮಗೆ ಅಶ್ಯೂರೆನ್ಸನ್ನು ಮಾಡುತ್ತೆ, ಭರವಸೆಯನ್ನು ಕೊಡುತ್ತೆ ಅಂತ ಅಂದರೆ 3 ಸಮಾನತೆಗಳನ್ನು ನೀಡ್ತೀನಿ ಅಂತ ಹೇಳುತ್ತೆ. 1 ನಾಗರಿಕ ಸಮಾನತೆ, 2 ರಾಜಕೀಯ ಸಮಾನತೆ, 3 ಆರ್ಥಿಕ ಸಮಾನತೆ. ನಾಗರಿಕ, ರಾಜಕೀಯ, ಆರ್ಥಿಕ ಸಮಾನತೆಗಳನ್ನು ನೀಡುವ ಭರವಸೆಯನ್ನು ಪೂರ್ವ ಪೀಠಿಕೆ ನಮಗೆ ಒದಗಿಸಿಕೊಟ್ಟಿದೆ. ಅದೇ ರೀತಿ ಭ್ರಾತೃತ್ವ ಅಂತಕ್ಕಂಥ ಪದವನ್ನು ಇದು ಒಳಗೊಂಡಿದೆ. ಅಂದರೆ ಭ್ರಾತೃತ್ವ ಅಂತಕ್ಕಂಥ ಪದ ಸಹೋದರತ್ವ ಭಾವನೆಯನ್ನು ಸೂಚಿಸುತ್ತದೆ. ಅಂದರೆ ಒಂದು ಅರ್ಥದಲ್ಲಿ ನಾವೆಲ್ಲರೂ ದೇವರ ಮಕ್ಕಳು ಅಂತಕ್ಕಂಥದ್ದನ್ನು ಈ ಭ್ರಾತೃತ್ವ ಪರಿಕಲ್ಪನೆ ಹೊಂದಿರುವುದನ್ನು ತಿಳಿಯಬಹುದಾಗಿದೆ. ಹೀಗಾಗಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯು ಯಾವ ಅಂಶಗಳನ್ನು ಒಳಗೊಂಡಿದೆ ಎಂದಾಗ ಇಷ್ಟೂ ಅಂಶಗಳನ್ನು ಅದು ಒಳಗೊಂಡಿರುವುದನ್ನು ಗುರುತಿಸಬಹುದಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪರಿಕಲ್ಪನೆಯೊಂದಿಗೆ, ಕಾನ್ಸೆಪ್ಟೊಂದಿಗೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.